ನಿತ್ಯ ಜೀವನಕ್ಕೆ ಸ್ವಾಗತ. ನೋಡಿ, ನಾನು ಇವತ್ತು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ಒಂದು 3/4 kg ಚಿಕನ್ ಇದೆ, ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಬೆಣ್ಣೆ ಹಾಕಿದ್ದೀನಿ. ಒಂದು 100ರಿಂದ 150 ಗ್ರಾಮ್ ಅಷ್ಟು ಬೆಣ್ಣೆ ಹಾಕಿದ್ದೀನಿ. ನಾನು ನಮ್ಮ ಮನೆಯಲ್ಲೇ ಮಾಡಿದ್ದೆ ಕೆನೆದು, ಹಂಗಾಗಿ ಬೆಣ್ಣೆ ಹಾಕಿದ್ದೀನಿ ಬಟರ್ ಚಿಕನ್ ಮಾಡೋದಕ್ಕೆ. ಇದಕ್ಕೇನು ಎಣ್ಣೆ ಒಂಚೂರು ಹಾಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಲೆವೆಲ್ಗಾಗಿದೆ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕ್ಕದಷ್ಟು ಉಪ್ಪು ಹಾಕ್ತೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಕಾಯಿಸಿರೋದು ಚಾಕ್ ಹಾಕ್ತಾ ಇದ್ದೀನಿ. ಪೀಸಸ್ ಏನೇನು ಅನ್ಸ್ಕೊಬಿಟ್ರೆ ಇದಕ್ಕೆ ತೆಗೆದು ಬಿಸಾಕಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಯ್ತಾ ಇದೆ. ಏನೇ ಅರಿಶಿನ ಪುಡಿ ಹಾಕಿದ್ರು ಅದು ಬಟರ್ ಅಲ್ಲ, ಹಂಗಾಗಿ ವೈಟ್ಗೆ ಇದೆ ಚಿಕನ್ನು. ಒಂಚೂರು ಪೆಪ್ಪರ್ ಪೌಡ್ರು ಮತ್ತು ಒಂದೇ ಒಂದು ಚಿಲ್ಲಿ ಚಿಕನ್ ಮಸಾಲ, ಅಚ್ಚಕಾರದ ಪುಡಿ ಒಂದು ಚಮಚ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಕಡಿಮೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ನಿಧಾನಕ್ಕೆ ಬೇಯ್ದು ಕಡಿಮೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಮನೇಲಿ ಬೆಣ್ಣೆ ಮಾಡಿದ್ದೆ ಇವತ್ತು, ಅದಕ್ಕೋಸ್ಕರನೇ ಬಟರ್ ಚಿಕನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಡಿಮೆ ಸಿಮ್ಮಲ್ಲಿ ಇಟ್ಟಿರ್ತೀನಿ. ಒಂದು 10 ನಿಮಿಷ ಬೇಯ್ದು ಆಯಲ್ಲೆಲ್ಲ ಬಿಟ್ಕೊಂಡಿದೆ. ಬರೀ ಬೆಣ್ಣೆನೇ ಅದು. ಕಡಿಮೆ ಸಿಮ್ಮಲ್ಲಿ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ಬೆಣ್ಣೆ ಥರನೇ ವಾಸನೆ ಬರ್ತಾಯಿದೆ. ಹಾಗೆ ತಾನೇ ಕಡೆ ಬರ್ತಾ ಇರೋದು. ನನಗಂತೂ ಬೆಣ್ಣೆ ವಾಸನೆ ಬರ್ತಾಯಿದೆ. ಆದಷ್ಟು ಸಣ್ಣ ಕಟ್ ಮಾಡಿಸಿದ್ರೆ ಒಳ್ಳೆಯದು. ಇವತ್ತು ನನ್ನ ಮಗ ಅರ್ಜೆಂಟು ಅಂದ್ಬಿಟ್ಟು ದಪ್ಪನೇ ತೊಗೊಬಂದಿದ್ದಾನೆ. ಬಟರ್ ಚಿಕನ್ಗೆ ಸಣ್ಣ ಇದ್ರೇ ಒಳ್ಳೆಯದು. ಬಟರ್ ಚಿಕನ್ನು ಮತ್ತು ಚಿಲ್ಲಿ ಚಿಕನ್ಗೆ ತುಂಬ ಸಣ್ಣ ಇರಬೇಕು. ನೋಡಿ, ಈ ಥರ ಆಗಿದೆ. ಬರೀ ಬೆಣ್ಣೆನಲ್ಲೇ ಬೇಯಿದೆ. ಇವಾಗ ಸ್ವಲ್ಪ ಧನಿಯಾ ಪುಡಿ ನಾವು ಮನೆಯಲ್ಲೇ ಮಾಡಿಸಿರೋದು ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ. ಅದಕ್ಕೆ ಹಾಕೊಂಡಿದ್ನಲ್ಲ, ಹಂಗಾಗಿ ತಟ್ಟೆನಲ್ಲಿ ತೋರಿಸ್ತಿದ್ದೀನಿ. 2.5 ಸ್ಪೂನ್ ಇದೆ. ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಆಯಲ್ಲಿ ತುಂಬ ಇದೆಯಲ್ಲ, ಹಂಗಾಗಿ ಆಯಲ್ಲು ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಬೆಣ್ಣೆ ಎಲ್ಲ ಬಿಟ್ಕೊಬಿಡ್ತಲ್ಲ, ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ. ಕಡಿಮೆನಲ್ಲೂ ಒಂದು 2 ನಿಮಿಷ ಇರಲಿ ಇದೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಚ್ಚಿರೋದು. ಮಿಕ್ಸ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ನೋಡಿ, ಇವಾಗ ಬೆಣ್ಣೆ ಸೈಡಿಗೆ ಬಂದಿಲ್ಲ, ನೀರು ಆಯಲ್ ಈ ಥರ. ಅದಕ್ಕೆ ನಾನು ಧನಿಯಾ ಪುಡಿ ಹಾಕಿದ್ದು. ಇವಾಗ ಆಗಿದೆ. ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.